ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಲರ್ನಿಂಗ್ ಡಿಸೇಬಿಲಿಟಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಖಂಡಿತ ನಿಮ್ಮ ಮಕ್ಕಳಲ್ಲಿ ಅಂತಹ ಒಂದು ತೊಂದರೆ ಇದ್ದರೆ ದಯವಿಟ್ಟು ಅದನ್ನು ಹೇಳ್ಕೊಳ್ಳೋದಕ್ಕೆ ಭಯ ಪಡಬೇಡಿ. ನಿಮ್ಮ ಪ್ರತಿಷ್ಠೆ, ನಿಮ್ಮ ಘನತೆ, ನಿಮ್ಮ ಮಕ್ಕಳ ಭವಿಷ್ಯದ ಮುಂದೆ ಯಾವುದೂ ದೊಡ್ಡದಲ್ಲ. ನಿಮ್ಮ ಮಕ್ಕಳ ಭವಿಷ್ಯ ಅಂಧಕಾರಕ್ಕೆ ಹೋಗೋದಕ್ಕೆ ಮುಂಚೆ ಸ್ವಲ್ಪ ಎಚ್ಚೆತ್ತುಕೊಳ್ಳೋ ಅವಶ್ಯಕತೆ ಇದೆ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ರಾಜೇಶ್ವರಿ ಅವರಿಂದ ಪಡೆಯೋಣ. ರಾಜೇಶ್ವರಿ ಅವರು ಈಗಾಗಲೇ ಹೇಳ್ತಿದ್ದೆ PU ವರೆಗೆ ಇವಾಗ ಎಕ್ಸ್ಟೆಂಡ್ ಆಗಿದೆ ಅಂತ, ಅಲ್ಲದೆ SSLC ಬೋರ್ಡಿಂದ ಕೆಲವೊಂದು ಸರ್ಕ್ಯುಲೇಷನ್ಸ್ ಇದೆ ಅಂತ ಹೇಳ್ತಿದ್ರಿ. ಐ ರಿಯಲಿ ವುಡ್ ಲೈಕ್ ಟು ಶೇರ್. 21/2/2009 ಅಲ್ಲಿ ಒಂದು ಸರ್ಕ್ಯುಲರ್ ಇದೆ. ಅಲ್ಲಿ ಬಂದು ಇಂಥ ಮಕ್ಕಳಿಗೆ ಸಿಂಪಲ್ ಕ್ಯಾಲ್ಕುಲೇಟರ್ಸ್ ಯೂಸ್ ಮಾಡ್ಬೋದು, ಮತ್ತು ಅವರು ಹೆಲ್ಪರ್ಸ್ ಅಸಿಸ್ಟೆನ್ಸ್ ತೊಗೊಬೋದು. ಇವಾಗ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಹೆಲ್ಪರ್ ಅಸಿಸ್ಟೆನ್ಸಿಂದ ಆ ಕ್ವಶನ್ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಅಷ್ಟು ಅಸಿಸ್ಟೆನ್ಸ್ ಹೆಲ್ಪರಿಂದ ತೊಗೊಬೋದು. ಇನ್ನೊಂದು 3692 ಅಲ್ಲಿ ಒಂದು ಗೌರ್ಮೆಂಟ್ ಆರ್ಡರ್ ಬಂದಿದೆ. ಅದ್ರಲ್ಲಿ ಬಂದು ಇಂಥ ಮಕ್ಕಳಿಗೆ ಅವ್ರ ಲ್ಯಾಂಗ್ವೇಜ್, ಅಕ್ವೆಂಟೆಡ್ ಲ್ಯಾಂಗ್ವೇಜ್ ಬಿಟ್ಟು ಸೆಕೆಂಡ್ ಲ್ಯಾಂಗ್ವೇಜ್ ಎಕ್ಸಂಪ್ಷನ್ಸ್ ಕೊಡ್ತಾರೆ. ಓಕೆ. ಆ್ಯಂಡ್ ಇನ್ನೊಂದು 12/2/2004 ಅಲ್ಲಿ ಇಂಥ ಮಕ್ಕಳನ್ನ ಆನ್ಸರ್ ಶೀಟ್ನ ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೆ ಅಂತ ಸರ್ಕ್ಯುಲರ್ ಪಾಸ್ ಮಾಡಿದ್ದಾರೆ. ಅದು ಬಂದು ಗ್ರೀನ್ ಸ್ಟಿಕ್ಕರ್ ಅಂಟಿಸ್ಬೇಕು ಈ ಸ್ಕೂಲ್ಸ್ ಅಲ್ಲಿರೋರಿಗೆ. ಆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಈ ಲರ್ನಿಂಗ್ ಡಿಸೇಬಲ್ಡ್ ಮಕ್ಕಳು ಸರ್ಟಿಫಿಕೇಟ್ ಫಾರ್ವರ್ಡ್ ಮಾಡಿರ್ತಾರೆ ಈ ಸ್ಕೂಲ್ಸಿಂದ ಬೋರ್ಡ್ಗೆ. ಆವಾಗ ಈ ಸ್ಕೂಲ್ಸ್ ಅವ್ರು ಏನು ಮಾಡಬೇಕಂದ್ರೆ ಅದು ಗ್ರೀನ್ ಸ್ಟಿಕ್ಕರ್ ಆದ್ಮೇಲೆ ಪೇಸ್ಟ್ ಮಾಡಿದ್ರೆ ಅಲ್ಲಿ ಅವ್ರು ಕರೆಕ್ಷನ್ ಮಾಡೋರು ದಿಸ್ ಇಸ್ ಎ ಸ್ಪೆಷಲ್ ಪೇಪರ್ ಅಂತ ಹೇಳಿ ಅದನ್ನು ಆ ತಕ್ಕದಂಗೆ ಕರೆಕ್ಷನ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಗ್ರೀನ್ ಸ್ಟಿಕ್ಕರ್ಸ್ ಅಂಟಿಸ್ತಾರೆ. ಆ್ಯಂಡ್ ಇನ್ನೊಂದು ಬಂದು 23/3/2004 ಇನ್ನೊಂದು ಸರ್ಕ್ಯುಲರ್ ಪಾಸ್ ಆಗಿದೆ. ಅದು ಬಂದು ಇಂಥ ಮಕ್ಕಳಿಗೆ ಮೋರ್ ಟೈಮ್ ಟು ರೈಟ್ SSLCಯಲ್ಲಿ ಮಾಡಬೇಕು ಅಂತ ಬಂದಿದೆ. ಇನ್ನೊಂದು ಏನಾಗಿದೆ ಅಂದರೆ 25/2/2003 ಅಲ್ಲಿ ಇವರು ಈ ಬ್ಲೈಂಡ್ ಹ್ಯಾಂಡಿಕ್ಯಾಪ್ಸ್ ಇರ್ತಾರಲ್ಲ ಅವರು ದೇ ಕ್ಯಾನ್ ಚೂಸ್ ದ ರೈಟರ್ಸ್. ಯಾವ ರೈಟರ್ ಬೇಕಾಗಿರತ್ತಲ್ಲ ಅಸಿಸ್ಟೆಂಟ್, ಇವರೇ ಚೂಸ್ ಮಾಡ್ಬೋದು ಅಂತ ಒಂದು ಸರ್ಕ್ಯುಲರ್ ಇದೆ. ಸೊ ದಿಸ್ ಇಸ್ ಆಲ್ ದ ಸರ್ಕ್ಯುಲರ್ಸ್ ವಿಚ್ ಇಸ್ ವೆರಿ ಮಚ್ ಯೂಸ್ಫುಲ್ ಫಾರ್ ದ ಚಿಲ್ಡ್ರನ್. ಖಂಡಿತ ಯೂಸ್ ಇಟ್. ಎಸ್, ಆಫ್ ಕೋರ್ಸ್. ಅಂದ್ರೆ ಮಕ್ಕಳ ಎಜುಕೇಶನ್ ಮುಖ್ಯ ಇತ್ತೀಚಿನ ದಿನದಲ್ಲಿ. ಇಷ್ಟೆಲ್ಲ ಫೆಸಿಲಿಟಿ ಇಂತಹ ಮಕ್ಕಳಿಗಿದೆ ಅಂದ್ರೆ ಐ ಥಿಂಕ್ ವಂಡರ್ಫುಲ್ ಅನ್ಸುತ್ತೆ. ಬಟ್ ಕೆಲವೊಂದ್ ಕಡೆ ರಾಜೇಶ್ವರಿ ಅವರೇ, ನಾನು ಈಗಾಗಲೇ ತುಂಬಾ ಸಲ ಹೇಳ್ತಿದ್ದೆ, ತಂದೆ ತಾಯಿ ಮಗುಗಿಂತಹ ಪ್ರಾಬ್ಲಮ್ ಇದೆ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅವರಿಗೆ. ಇಲ್ಲ ಬೇರೆ ಏನೋ ತೊಂದರೆ ಇದೆ, ಇಲ್ಲ ಸೋಂಬೇರಿತನ ಮಾಡುತ್ತೆ, ಇಲ್ಲ ಆಟದ ಕಡೆ ಗಮನ ಜಾಸ್ತಿ, ಏನೋ ಒಂದು ಹೇಳಿ ಅದರಿಂದ ದೂರ ಆಗೋದಕ್ಕೆ, ಅಂದ್ರೆ ಅದನ್ನ ಮರೆಮಾಚೋದಕ್ಕೆ ಅಥವಾ ಒಪ್ಕೊಳ್ದೇ ಇರೋದಕ್ಕೆ ಧೈರ್ಯ ಇರಲ್ಲ. ಅವ್ರನ್ನ ಅಕ್ಸೆಪ್ಟ್ ಧೈರ್ಯ ಇಲ್ಲದೇನೆ ಆ ಮಗುನ ಇನ್ನ ಡಿಟ್ರೇಟ್ ಆಗೋಗುತ್ತೆ. ಅಕ್ಸೆಪ್ಟ್ ದ ರಿಯಾಲಿಟಿ. ಈ ನನ್ನ ಮಗು ಹಿಂಗಿದೆ, ಹೌದು ನನ್ನ ಮಗು ಹಿಂಗೇನೆ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ದೇವರು ಏನಾದರೂ ಗಿಫ್ಟು ಕೊಡ್ಬೇಕಾದ್ರೆ ಅಷ್ಟೇ ಸ್ಟ್ರೆಂತು ನಿಮಗೂ ಕೊಟ್ಟಿರ್ತಾರೆ. ಯಾರಿಗೂ ಆ ಮಗು ಹುಟ್ಟಿಸಿರಲ್ಲ. ನಿಮಗೆ ಆ ಕೆಪಾಸಿಟಿ ಇದೆ, ಅದಕ್ಕೆ ದೇವರು ನಿಮಗೆ ಆ ಥರ ಮಕ್ಕಳು ಕೊಟ್ಟಿರ್ತಾರೆ. ಸೊ ನೀವು ಆಸ್ ಚಾಲೆಂಜ್ ಯಾಕೆ ತೊಗೊಬಾರ್ದು? ಚಾಲೆಂಜಿಗಾಗಿ ತೊಗೊಂಡು ನನ್ನ ಮಗನಿಗೋಸ್ಕರ ನಾನು ಏನಾದರೂ ಮಾಡ್ತೀನಿ, ನಾನು ಮಾಡೇ ಮಾಡ್ತೀನಿ ಅಂತ ಚಾಲೆಂಜಿಂಗಾಗಿ ತೊಗೊಂಡು ಆ ಮಗುನ ವೈ ನಾಟ್ ಸ್ಪೆಷಲ್ ಕೇರ್ ಕೊಡ್ಬೋದಲ್ಲ ಅಲ್ವಾ ಭಾವನ? ಡೆಫಿನೆಟ್ಲಿ. ಐ ಥಿಂಕ್ ಇದನ್ನೆಲ್ಲರೂ ಅರ್ಥ ಮಾಡ್ಕೊಂಡ್ಬಿಟ್ರೆ ರಾಜೇಶ್ವರಿ ಅವರೇ, ಇಂತಹ ಮಕ್ಕಳು ನಿಜವಾಗ್ಲೂ ಲಕ್ಕಿ ಆಗ್ಬಿಡ್ತಾರೆ. ಹೌದು. ಥ್ಯಾಂಕ್ ಯು. ಲರ್ನಿಂಗ್ ಡಿಸೇಬಲ್ಸ್ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ರಾಜೇಶ್ವರಿ. ಥ್ಯಾಂಕ್ ಯು ಭಾವನ. ವೀಕ್ಷಕರೇ, ಈಗಾಗಲೇ ನಾವು ಸಾಕಷ್ಟು ಮಾತಾಡಿದ್ವಿ. ಮಕ್ಕಳು ಕೇವಲ ಸೋಂಬೇರಿತನನೋ ಅಥವಾ ಆಟದ ಬಗ್ಗೆ ಹೆಚ್ಚಿನ ಗಮನನೋ ಅಲ್ಲ ಅವರ ಓದೋದು ಅಥವಾ ಬರೆಯೋದ್ರಲ್ಲಿ ಕಷ್ಟಪಡೋದಕ್ಕೆ. ಲರ್ನಿಂಗ್ ಡಿಸೆಬಿಲಿಟಿ ಅನ್ನೋ ಒಂದು ಸಮಸ್ಯೆಯಿಂದ ಅವರು ಸಾಕಷ್ಟು ಬಳಲ್ತಾ ಇರ್ತಾರೆ. ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳ ಭವಿಷ್ಯ ಒಳ್ಳೆಯದಾಗಬೇಕು ಅಂದರೆ ಅವರಿಗೆ ಸಾಕಷ್ಟು ಚಿಕಿತ್ಸೆಯ ಅವಶ್ಯಕತೆ ಇರುತ್ತೆ, ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ, ಅವ್ರ ಬಗ್ಗೆ ಹೆಚ್ಚಿನ ಕೇರ್ನ ಅವಶ್ಯಕತೆ ಇರುತ್ತೆ. ಆಗ ಮಾತ್ರ ಆ ಮಗುವಿನ ಭವಿಷ್ಯ ನಿಜವಾಗಿಯೂ ಬೆಳಕಾಗುತ್ತೆ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.